ಇವತ್ತು ತೆಂಗಿನಕಾಯಿಯಿಂದ ಸ್ವೀಟ್ ಮಾಡೋಣ ಅನ್ಕೊಂಡಿದ್ದೀನಿ. ಇದು ನಾವು ಮದುವೆ ಮನೆಗಳಲ್ಲೆಲ್ಲ ತಿಂತಾ ಇದ್ದೆ. ಅದು ಬಾಳೆ ಎಲೆಯಲ್ಲಿ ಹಾಕಿ ಕೊಡ್ತಾರೆ, ಒಂಥರ ಕಡುಬು ಟೈಪ್ ಕೊಡ್ತಾರೆ. ಅದ್ರೊಳಗೆ ಹೂರ್ಣ ಇರುತ್ತಲ್ವಾ, ಅದನ್ನ ಮಾತ್ರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಕಾಯಿಯಿಂದ ಮಾಡೋಣ, ತುಂಬ ಕಾಯಿ ಇದೆ. ಅದರಿಂದ ಕಾಯಿಂದ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಟೇಸ್ಟ್ ಯಾವ ಥರ ಇರುತ್ತೆ ಅಂತ, ಯಾವ ರೀತಿ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಮೊದಲಿಗೆ ನಾನು ಒಂದು ಬೌಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಆದ ನಂತರ ಜಾಗ್ರಿ ಪೌಡ್ರ್ ಇದ್ದರೆ ಜಾಗ್ರಿ ಪೌಡ್ರ್ ಹಾಕಿ. ಅದಾದಮೇಲೆ ಹಾಲು ಆಪ್ಷನಲ್ಲು, ನಿಮ್ಗೆ ಹಾಲು ಇದ್ದರೆ ಹಾಕಿ, ಇಲ್ಲಾಂದರೆ ನೀರು ಕೂಡ ಹಾಕ್ಕೊಂಡು ರುಬ್ಕೋಬೋದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಳ್ಳಿ. ಅದಾದ ನಂತರ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ. ಅದೆಲ್ಲ ಆದಮೇಲೆ ಒಂದು ಬಾಣಲಿಗೆ ಇಲ್ಲ ಒಂದು ಪ್ಯಾನ್ಗೆ ಯಾವುದ್ರಲ್ಲಿ ಮಾಡ್ತೀರೋ ಅದಕ್ಕೆ 1 ಸ್ಪೂನ್ ತುಂಬ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿನೂ ಬೇಕು ಅಂದರೆ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲಿ ನನಗೆ ದ್ರಾಕ್ಷಿ ಅಷ್ಟು ಇಷ್ಟ ಆಗೋಲ್ಲ, ಆದ್ದರಿಂದ ನಾನು ಬರೀ ಗೋಡಂಬಿ ಮಾತ್ರ ಚೂರು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಸ್ವೀಟ್ ಕಡಿಮೆ ಮಾಡೋದ್ರಿಂದ ನನಗೆ ಅಷ್ಟು ಸ್ವೀಟ್ಸ್ ಎಲ್ಲ ಮಾಡಲ್ಲ, ಆದ್ದರಿಂದ ಯಾವಾಗ ಎಷ್ಟು ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗಿಬಿಡ್ತೀವಿ. ಈಗ ಅದೆಲ್ಲ ಆದಮೇಲೆ ನಾನು ಗೋಡಂಬಿ ಕೂಡ ಏನೂ ಸಪ್ರೇಟ್ ತಗೊಂಡಿಲ್ಲ. ಅದ್ರ ಜೊತೆಗೇ ರುಬ್ಕೊಂಡಿದ್ವಲ್ಲ ಅದು ಕಾಯಿ ಅದೆಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಕೈ ಬಿಡ್ದಂಗೆ ಆಡಿಸ್ತಾ ಇರ್ತೀನಿ. ಹಂಗೆ ಬಿಟ್ಟರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಅದು ತುಂಬ ಹೊತ್ತು ಹಂಗೆ ಲೋ ಫ್ಲೇಮಲ್ಲೇ ಮಾಡ್ತಾ ಫೈನಲ್ಲಾಗಿ ಈ ಥರ ಬರುತ್ತೆ. ಬೆಲ್ಲ ಯಾವ ಥರ ಇರುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗೋದು. ತುಂಬ ಕೆಂಪುಗೂ ಬರುತ್ತೆ ಬೆಲ್ಲ ಚೆನ್ನಾಗಿದ್ದರೆ, ಇಲ್ಲ ಒಂದೊಂದು ಕೆಂಪುಗೆ ಕಲರ್ ಬರೋಲ್ಲ, ಈ ಥರ ಕಲರ್ ಬರುತ್ತೆ ಲೈಟಾಗಿ. ಸರಿ, ಅದೇನು ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿದ್ದರೆ ಸಾಕಲ್ವ. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ತುಪ್ಪ ಕಡಿಮೆ ಇತ್ತು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಅದರಲ್ಲೇ ಮ್ಯಾನೇಜ್ ಆಗುತ್ತೆ. ಫಸ್ಟೇ ಗೋಡಂಬಿ ಹುರ್ಕೊಳಕ್ಕೆ ಹಾಕ್ಕೊಂಡಿರ್ತೀರಲ್ಲ ಅದು. ಲಾಸ್ಟ್ ಟಚ್ಚಲ್ಲಿ ನೀವು ಅದನ್ನು ಮಾಡ್ತಾ ಬಾಣಲಿಗೆ ಏನೂ ಅಂಟ್ಕೊಳ್ಳಲ್ಲ, ನೀಟಾಗಿ ಅದ್ರ ಪಾಡ್ಗೆ ಅದು ಬರ್ತಾ ಇರುತ್ತೆ ನೋಡಿ. ಈ ಥರ ಮಾಡಿದಾಗ ಆವಾಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ರೆಡಿ ಆಗಿದೆ ಅಂತ ಅಂದ್ಕೊಬೋದು. ಆದ್ರೂ ಸ್ವಲ್ಪ ನಾನಿನ್ನೂ ಅದನ್ನು ಬಾಡಿಸ್ತಾನೇ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಗೆ ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವ ಥರ ಇದಿರುತ್ತೆ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಈಗ ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಯಾವುದೇ ರೀತಿ ಎಲೆ ಇಲ್ಲದೆ ಇರೋ ಕಾರಣ ವಿಳೆದೆಲೆ ಇದ್ದರೆ ವಿಳೆದೆಲೆಗೂ ಹಾಕಿ ನೀಟಾಗಿ ಒಂಥರ ಚಿಕ್ಕದಾಗಿ ಒಂದೇ ಒಂದು ಸ್ಪೂನ್ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಫೈನಲಾಗಿ ನೋಡ್ತಾ ಇದ್ದೀನಿ ಟೇಸ್ಟು ಯಾವ ಥರ ಇದೆ ಅಂತ. ತುಂಬಾ ರುಚಿಯಾಗಿತ್ತು ಮಾತ್ರ. ಬಾಯಿಗೆ ಹಾಕ್ಕೊಂಡಿದ್ದ ತಕ್ಷಣ ಕರಗೋಗ್ಬಿಡೋದು.